ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ. ಯಾವ ದಾಖಲೆ ಇದೆ ಶಿವಕುಮಾರ್ ನಾಟಿಕರ್ ಅವರು ಸುಟ್ಟು ಹೊಡೆದಿದ್ದು? ಕೀಳುಮಟ್ಟದ ರಾಜಕಾರಣ ಮಾಡ್ತಾರ ಇವರು. ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ದಯವಿಟ್ಟು ತಾವು ಬರಬೇಡ್ರಿ. ಲಿಂಗಾಯತರ ಹೆಸರಿನಲ್ಲಿ ರಾಜಕೀಯ ಬೇಡ. ಶಾಸಕ ಎಂವೈ ಪಾಟೀಲ್ಗೆ ಜೆಡಿಎಸ್ ಪ್ರಶ್ನೆ. ತಾಲೂಕು ಅಭಿವೃದ್ಧಿ ಬಗ್ಗೆ ಬಹಿರಂಗ ಚರ್ಚೆಗೆ ಸವಾಲ್. ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಮುಖಂಡರ ತೀವ್ರ ವಾಗ್ದಾಳಿ. ತಾಲೂಕಿನಲ್ಲಿ ಜಾತಿ ರಾಜಕೀಯ ಮಾಡುತ್ತಿರುವ ಆರೋಪದ ಹಿನ್ನೆಲೆ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಶಿವಕುಮಾರ್ ನಾಟಿಕಾರ್ ವಿರುದ್ಧ ಉದ್ದೇಶಪೂರ್ವಕವಾಗಿ ಲಿಂಗಾಯತರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಶಾಸಕ ಎಂವೈ ಪಾಟೀಲ್ ಅವರ ಬೆಂಬಲಿಗರು ಮಾಡುತ್ತಿರುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಜೆಡಿಎಸ್ ಮುಖಂಡರು ಹೇಳಿದರು. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯವನ್ನ ನಾವು ಮಾಡುತ್ತಿದ್ದೇವೆ. ನಾಟಿಕಾರ್ ಅವರು ಎಲ್ಲಿಯೂ ಲಿಂಗಾಯತರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿಲ್ಲ, ಶಾಸಕರ ಬಗ್ಗೆ ಜಾತಿ ಆಧಾರಿತ ಹೇಳಿಕೆ ನೀಡಿಲ್ಲ. ಆದರೆ ಕೆಲ ಕಾಂಗ್ರೆಸ್ ಮುಖಂಡರು ಉದ್ದೇಶಪೂರ್ವಕವಾಗಿ ಜಾತಿ ಭಾವನೆಗಳನ್ನ ಕೆರಳಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ಘೋಷಿಸಿದ ಆಸ್ತಿ ವಿವರಗಳಿಗಿಂತ ಈಗಿನ ಆಸ್ತಿ ಎಷ್ಟಿದೆ? ಕಳೆದ 8 ವರ್ಷಗಳಲ್ಲಿ ಕಲಬುರಗಿ, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಬೆಲೆ ಬಾಳುವ ಆಸ್ತಿಗಳು ಹೇಗೆ ಬಂದವು? ಮೊದಲು ಇದರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಸವಾಲ್ ಹಾಕಿದ್ರು. ಎಲ್ಲರಿಗೂ ನಮಸ್ಕಾರ. ಏನು ಮೊನ್ನೆ ನಡೆದಂಥ ಶಿವಕುಮಾರ್ ನಾಟಿಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. ಅದನ್ನು ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಆ ಪಕ್ಷದ ಮುಖಂಡರು ಏನು ಹೇಳ್ತಾರೆ ಅಂದರೆ, ನೀವು ಏನೇ ಮಾತನಾಡಿದ್ರು ದಾಖಲೆ ಇಟ್ಕೊಂಡು ಮಾತನಾಡ್ರಿ, ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಾವು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ. ದಾಖಲೆಗಳು ನಮ್ಮ ಹತ್ರ ಇವೆ. ನಾವು ದಾಖಲೆಗಳು ಯಾರಿಗೆ ಕೊಡಬೇಕು? ಅಧಿಕಾರದಲ್ಲಿರ್ತಕ್ಕಂಥ ನಿಮ್ಮ ಕೈಯಲ್ಲಿ ಅದು ದಾಖಲೆಗಳು ಕೊಟ್ಟರೆ ನೀವೇನು ಮಾಡ್ತೀರಿ? ನಾವು ದಾಖಲೆಯನ್ನು ಸಿದ್ಧಪಡಿಸಿದ್ದೀವಿ, ದಾಖಲೆಯನ್ನು ಕೊಡ್ತೀವಿ. ಏನು ಆ ಪಕ್ಷದ ತಾಲೂಕಾ ಅಧ್ಯಕ್ಷರು ಕೊಡಬೇಕು, ಏನು ಪ್ರಧಾನ ಕಾರ್ಯದರ್ಶಿ ಕೊಡಬೇಕು, ಏನು ಗ್ಯಾರಂಟಿ ಅಧ್ಯಕ್ಷರಿಗೆ ಕೊಡಬೇಕು, ದಾಖಲೆಗಳು ನಾವು ಕೊಡ್ತೀವಿ. ಆ ದಾಖಲೆಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ? ಆ ದಾಖಲೆಯನ್ನು ಇಟ್ಕೊಂಡು ನೀವು ನಿಮ್ಮ ಶಾಸಕರ ಮೇಲೆ ತನಿಖೆ ಮಾಡಿಸ್ತೀರಾ? ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ತಾವು ಕಾರಣೀಕರ್ತರಾಗ್ತೀರಾ? ಆ ಪಕ್ಷದಲ್ಲಿ ನಿಮ್ಮದೇನಾದರೂ ಹಸ್ತಕ್ಷೇಪ ನಡೀತದ? ಅಲ್ಲಿ ನಿಮ್ಮ ಕಾರ್ಬಾರ್ ನಡೀತದೇನು ಪಕ್ಷದಲ್ಲಿ? ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರೆ ನಾವು ದಾಖಲೆ ತಗೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತೀವಿ, ನಮ್ಮ ದಾಖಲೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನೀವು ಆ ದಾಖಲೆಯನ್ನು ಇಟ್ಕೊಂಡು ತನಿಖೆಯನ್ನು ಮಾಡಿಸ್ಬೇಕು. ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದರೆ ನಮಗೆ ಹೇಳ್ರಿ, ನಾವು ದಾಖಲೆ ಕೊಡ್ತೀವಿ. ಇಲ್ಲ ಅಂದರೆ ತನಿಖೆ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ರಿ. ನೀವೆಲ್ಲರೂ ತನಿಖೆ ಮಾಡ್ಸೋಕ್ಕಾಗಲ್ಲ ಅಂದ್ರೆ ನೀವು ಪಕ್ಷದ ಮುಖಂಡರು ಎಲ್ಲರೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಅದಕ್ಕೆ ನೀವು ಸಿದ್ಧಿದ್ರಿ ಅಂದ್ರೆ, ರಾಜೀನಾಮೆ ಕೊಡ್ತಿದ್ರಿ ಅಂದ್ರೆ ನೀವು ಹೇಳ್ರಿ, ನಾವು ನಮ್ಮ ದಾಖಲೆಗಳನ್ನ ತೊಗೊಂಡು ಬರ್ತೀವಿ. ಒಂದು. ಇನ್ನು ಎರಡನೇದ್ದು, ಬಹಿರಂಗವಾಗಿ ಚರ್ಚೆಗೆ ಬರ್ರಿ, ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ವೇದಿಕೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ಬರ್ರಿ ಅಂತ ಹೇಳಿರಿ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಬಹಿರಂಗ ಚರ್ಚೆಯನ್ನು ಆಗಿ ಹೋಗಲಿ, ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳನ್ನು ಗೊತ್ತಾಗಲಿ. ನೀವು ಅಧಿಕಾರದಾಗಿದ್ದೀರಿ, ನೀವು ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಬ್ಯುಸಿ ಇದ್ದೀರಿ, ನೀವು ಒಂದು ಸ್ಥಳ ದಿನಾಂಕ ನಿಗದಿ ಮಾಡಿರಿ. ಯಾವತ್ತು ಹೇಳ್ತೀರಿ, ಯಾವ ಸ್ಥಳಕ್ಕೆ ಹೇಳ್ತೀರಿ, ನಾವೆಲ್ಲರೂ ಬರ್ಲಿಕ್ಕೆ ಸಿದ್ಧಿದ್ದೀವಿ. ನೀವು ನಿಮ್ಮ ಪಕ್ಷದ ಮುಖಂಡರು ಬರ್ತಿದ್ರಿ ಅಂದ್ರೆ ನಾವು ನಮ್ಮ ಪಕ್ಷದ ಮುಖಂಡರೇ ಬರ್ತೀವಿ, ದಾಖಲೆಗಳು ತಗೊಂಡೇ ಬರ್ತೀವಿ. ಈ ತಾಲೂಕಿನಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು
ಯಾವ ರೀತಿ ಕಳಪೆ ಮಟ್ಟದಾಯಿತು, ಯಾವ ರೀತಿ ದುರ್ಬಳಕೆ ಆಯಿತು, ಎಲ್ಲಿ ಹಗರಣ ಆಯಿತು, ಅದೆಲ್ಲವನ್ನು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಬರ್ತೀವಿ. ನೀವು ಬರ್ರಿ, ಸ್ಥಳ ಹೇಳಿ. ಇಲ್ಲ ನಿಮ್ಮ ಶಾಸಕರು ಮತ್ತು ಅರುಣ್ ಗೌಡರು ಬರ್ತಿದ್ರು ಅಂದ್ರೆ ನಾವು ನಮ್ಮ ಶಿವಕುಮಾರ್ ನಾಟಿಕರ್ ಅವ್ರನ್ನ ಬರ್ತಾರೆ, ಬಹಿರಂಗವಾಗಿ ಚರ್ಚೆ ಆಗಲಿ, ಈ ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳು ಗೊತ್ತಾಗಲಿ, ಬಹಿರಂಗಪಡಿಸೋಣ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಈ ತಾಲೂಕಿನ ಕೊಳ್ಳೆ ಹೊಡಿತಕ್ಕಂಥವ್ರು ಯಾರು ಅಂತೇಳಿ ಬಹಿರಂಗವಾಗಿ ಒಮ್ಮೆ ಆಗಿ ಹೋಗಲಿ. ಸುಮ್ಮನೆ ಕುತ್ಕೊಂಡು ಸುಮ್ಮನೆ ಮಾತಾಡೋದು ಬೇಡ. ನಾವು ದಾಖಲೆ ತೊಗೊಂಬರ್ತೀವಿ, ನೀವು ದಾಖಲೆ ತೊಗೊಂಬರ್ರಿ. ನೀವೆಲ್ಲಿ ಕಳಪೆ ಮಾಡ್ರಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಅನುದಾನ ಎಲ್ಲಿ ದುರ್ಬಳಕೆಯಾಗಿದೆ, ಎಲ್ಲಿ ಕಳಪೆಯಾಗಿದೆ, ನೀವೇನೇನು ಮಾಡೀರಿ ಅದೆಲ್ಲವನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೀವಿ. ಶಾಸಕರು ಮತ್ತು ಶಾಸಕರ ಪುತ್ರರು ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ ಅಫಜಲ್ಪುರ ತಾಲೂಕಿನಾಗ ಅಂತೇಳಿ ಒಂದು ತಾಜಾ ಉದಾಹರಣೆ. ನಾವು ನಿನ್ನೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಿಮಗೆಲ್ಲರಿಗೂ ಒಂದು ಸ್ಥಳವನ್ನು ನಿಗದಿ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯನ್ನು ಪ್ರವಾಸಿ ಮಂದಿರದಲ್ಲಿ ಕರಿತೀವಿ ನಾಳೆ ಬೆಳಗ್ಗೆ ಅಂತೇಳಿ ನಿಮಗೆ ಸಮಯವನ್ನು ಮತ್ತು ಸ್ಥಳವನ್ನು ಹೇಳಿದ್ವಿ. ಅಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕು IB ಒಳಗೆ ಅಂಥೇಳಿ ನಾವು ಹೇಳಿದ್ವಿ ನಿಮಗೆ. ಆದ್ರೆ ಇವತ್ತು ಅಧಿಕಾರಿಗಳು ಫೋನ್ ಹಚ್ಚಿ ನಮಗೆ ಹೇಳ್ತಾರೆ ಅಲ್ಲಿ ಪತ್ರಿಕಾಗೋಷ್ಠಿ ನಾಟ್ ಅಲೌಡ್, ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ನೀವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಪ್ಪಲೇ ಇಲ್ಲ, ನೀವು ಬರಬೇಡ್ರಿ ಅಂತ ಹೇಳ್ತಾರೆ ನಮಗೆ. ಅಂದ್ರೆ ಇಷ್ಟು ವರ್ಷ ಆಯಿತು ನೀವು ಪತ್ರಿಕಾ ಮಾಧ್ಯಮದವ್ರು ಇದ್ದೀರಿ, ಇಷ್ಟು ವರ್ಷ ಆಯ್ತು ನೀವು ಯಾವ ಪತ್ರಿಕಾಗೋಷ್ಠಿ ಅಲ್ಲಿ ಮಾಡಿಲ್ಲ, ಪ್ರೆಸ್ ಮೀಟೇ ಮಾಡಿಲ್ಲ ನೀವು IB ಒಳಗೆ. ಎಲ್ಲ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಪಕ್ಷ, ಇವತ್ತು ಶಾಸಕರು, ಮಾಜಿ ಶಾಸಕರು ಯಾರೇ ಬಂದರೂ ಪ್ರವಾಸಿ ಮಂದಿರದೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆದ್ರೆ ನಮಗೆ ಮಾತ್ರ ಇವತ್ತು ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟರು. ಅಲ್ಲಿ ಪತ್ರಿಕಾಗೋಷ್ಠಿ ನಿಷೇಧಿಸಲಾಗಿದೆ, ದಯವಿಟ್ಟು ತಾವು ಬರಬೇಡ್ರಿ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟೊಂದು ದ್ವೇಷದ ರಾಜಕಾರಣ ಮಾಡ್ತಾರೆ, ಎಷ್ಟೊಂದು ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ ಇವರು ಅಂತೇಳಿ ತಾಜಾ ಉದಾಹರಣೆ ಇವತ್ತು ಬೆಳಗ್ಗೆನೇ ಅಲ್ಲ. ಇಷ್ಟೊಂದು ಕೀಳುಮಟ್ಟದ ರಾಜಕೀಯ ಈ ಅಫಜಲ್ಪುರ ತಾಲೂಕಿನಲ್ಲಿ ಮಾಡಿ ನೀವು ಏನು ಸಾಧಿಸ್ತೀರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಷ್ಟು ಕೀಳುಮಟ್ಟದ ರಾಜಕೀಯ ತಾವು ಮಾಡಬಾರ್ರಿ ಅಂತೇಳಿ ನಾವು ಶಾಸಕರಿಗೆ ಮತ್ತು ಶಾಸಕರ ಸುಪುತ್ರರಿಗೆ ನಾವು ಕೇಳ್ಕೊಳ್ತೀವಿ. ಶಿವಕುಮಾರ್ ನಾಟಿಕರ್ ಅವ್ರ ಬಗ್ಗೆ ಮಾತಾಡಬೇಕು. ಅಕ್ರಮ ಮರಳು ಮಾಫಿಯಾ ಶಿವಕುಮಾರ್ ನಾಟಿಕರ್ ಅವರು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಅವರ ಹೋರಾಟದ ಜೀವನದಲ್ಲಿ ಭಾಗಿಯಾಗ್ಯಾರೋ, ಭೀಮಾ ನದಿ ಉಳಿವಿಗಾಗಿನೇ ಅವರ ಹೋರಾಟ. ಭೀಮಾ ನದಿ ಉಳಿವಿಗಾಗಿ ಅವರು ಹೋರಾಟ ಮಾಡಿದ್ದು ಗಾಣಗಾಪುರದಾಗ ಸುಡು ಬಿಸಿಲಿನಾಗ 14 ದಿನ ಕೂತಿದ್ದು ಭೀಮಾ ನದಿ ನೀರಿಗಾಗಿ ಮತ್ತು ಉಸುಕಿಗಾಗಿನೇ. ಉಸುಕ್ ಅಕ್ರಮ ಮಾಡ್ಬೇಕಂತಲ್ಲ, ರೈತರು ಬದುಕಬೇಕಂತಂದು. ಅದಾದಮೇಲೆ ಮೊನ್ನೆ ನಡೆದಕ್ಕಂಥ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತರು, ಅದು ನೀರಿಗಾಗಿನೇ ಉಸುಕಿಗಾಗಿನೇ ರೈತರ ಸಲುವಾಗೇ ಕೂತಿದ್ದು. ಇದು ಅಕ್ರಮ ಮರಳು ಮಾಫಿಯಾ ಬಗ್ಗೆ ನಿಮ್ಮಲ್ಲಿ ತನಿಖೆ ಇಲ್ಲ, ಸುಮ್ಮನೆ ಬೋಗಸ್ ಹೊರಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಅಕ್ರಮ ಮರಳು ಮಾಫಿಯಾ ನಿಮ್ಮವರೇ ಮಾಡ್ಲಕತ್ತಾರ, ನಿಮ್ಮವರೇ ಮಾಡಿಸಿ ಎತ್ತು ಕಟ್ಲಗತ್ತೀರಿ, ಅದು ಇವ್ರ ಮ್ಯಾಗ ಗೂಬೆ ತಂದು ಕೂಡ್ಸಲ್ಗತ್ತೀರಿ. 2016ನೇ ಇಸ್ವಿಯಲ್ಲಿ ಮಾಶಾಳ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಚುನಾವಣೆಯಲ್ಲಿ ಸನ್ಮಾನ್ಯ ನಿತಿನ್ ಗುತ್ತೇದಾರ್ ಅವರು ಮತ್ತು ಸನ್ಮಾನ್ಯ ಅರುಣ್ ಕುಮಾರ್ ಪಾಟೀಲ್ ಅವರು ಚುನಾವಣೆಯಲ್ಲಿ ನಿಂತಿದ್ದರು. ಆ ಸಂದರ್ಭದಲ್ಲಿ ಕೂಡ ಶಿವಕುಮಾರ್ ನಾಟಿಕರ್ ಅವರು ಅರುಣ್ ಕುಮಾರ್ ಅವರಿಗೆ ಸಪೋರ್ಟ್ ಮಾಡಿದ್ದು. ಅದನ್ನೆಲ್ಲ ಗೊತ್ತಿದ್ದೂ ಸಹ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಕರ್ಜ್ಗೆ ಅವರು ಮತ್ತು ಶರಣು ಕುಂಬಾರ್ ಅವರು ನೀವು ಲಿಂಗಾಯತ ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಲಿಂಗಾಯತ ಸಮುದಾಯಕ್ಕೆ ಟಾರ್ಗೆಟ್ ಮಾಡೋದಲ್ಲದು, ಇದು ರಾಜ್ಯ ಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಮತಗಳನ್ನು ತೆಗೆದುಕೊಂಡಂಥ ಆಗಿ ಶಾಸಕರಾದಂಥವ್ರಿಗೆ ಪ್ರತಿಯೊಬ್ಬ ಪ್ರಜೆ ಪ್ರಶ್ನೆ ಮಾಡುವ ಹಕ್ಕು ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅವರು ಮಾಡಿದಂಥ ಕೆಲಸಗಳನ್ನು ಹಗರಣಗಳ ಆಳಿಗಿವೆ, ಸರಿಯಾಗಿ ಆಗಿಲ್ಲ ಅಂಥೇಳಿ ಪ್ರಶ್ನೆ ಮಾಡಿದರೆ ನೀವು ಜಾತಿ ಮಾಡ್ತಾ ಇದ್ದೀರಿ, ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂಥೇಳಿ ಹೇಳಿದ್ರು. ಒಂದು ವೇಳೆ ನಾವು ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ, ಶಿವಕುಮಾರ್ ಅವ್ರು ನಾವು ಟಾರ್ಗೆಟ್ ಮಾಡಿದ್ರೆ, ಅವತ್ತು 2008, 13, 18ಕ್ಕೆ ಅವ್ರು ಸಪೋರ್ಟ್ ಮಾಡೋ ಅವಶ್ಯಕತೆ ಬರ್ತಿದ್ದಿಲ್ಲ. ಒಂದೇ ಒಂದು ಚುನಾವಣೆಯೂ ಅವ್ರು ಗುತ್ತೇದಾರಿಗೆ ಸಪೋರ್ಟ್ ಮಾಡಿಲ್ಲ, MY ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಮರೆತು ಇವತ್ತು ಈ ಬಾಲಿಶ ಥರದ ಉತ್ತರ ಕೊಡ್ತಾರಲ್ಲ, ಅದಕ್ಕೆ ಬೇಜಾರಾಗ್ತದೆ. ನೀವು ಅಧಿಕಾರದಲ್ಲಿದ್ದೀರಿ, ಇವತ್ತು
ನೀವು ಶರಣು ಕುಂಬಾರ್ ಅವ್ರು ಮಾತು ಹೇಳ್ತಾರೆ, ಅವ್ರು ಯಾರು ಕೇಳಕ್ಕ, ಇದೆಲ್ಲ ಕೇಳಕ್ಕೆ ಅವ್ರು ಯಾರು, ಪ್ರಜೆಗಳ ಕೇಳಿ ಅಂದ್ರೆ ಅವ್ರು ಯಾರು ಕೇಳಕ್ಕಂದ್ರೆ ಒಂದು ಎಂಥ ಹಾಸ್ಯಾಸ್ಪದ ವಿಷಯ ಅಂದ್ರೆ, ಇವತ್ತು ನರೇಂದ್ರ ಮೋದಿಜಿಯವರನ್ನು ಖರ್ಗೆ ಸಾಬ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೇಳಕ್ಕಂದ್ರೆ ಅವ್ರು ವಿರೋಧ ಪಕ್ಷದಲ್ಲಿದ, ಅವ್ರು ಕೇಳ್ತಾರೆ, ಹಕ್ಕದ ಅವ್ರದ್ದು. ಇಲ್ಲಿ ವಿರೋಧ ಪಕ್ಷದಾಗ ನಾವು ಇದ್ದೀವಿ, ನಾವು ಕೇಳ್ತೀವಿ. ಇವತ್ತು ನೋಡ್ರಿ, ಭೀಮಾ ನದಿ, ಅಮರ್ಜ, ಭೋರಿ ಈ ವಿಷಯವನ್ನು ಇಟ್ಕೊಂಡು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಏನು ಮಾಡ್ಕೋತೀನಿ ಅಂದ್ರೆ, ನೀವು ಹಿಟ್ ಆ್ಯಂಡ್ ರನ್ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಇವತ್ತು ನಿಮ್ಗೆ ಸವಾಲು ಹಾಕಿದ್ದೀವಿ, ಬರ್ತೀವಿ ಅಂತೇಳಿ ಬರ್ರಿ. ನೀವು ನಾಳೆನೇ ಪ್ರೆಸ್ ಮೀಟ್ ಮಾಡಿರಿ, ಜಾಗ ನಿಗದಿ ಮಾಡಿರಿ, ಸಮಯ ನಿಗದಿ ಮಾಡಿರಿ, ಡೇಟ್ ನಿಗದಿ ಮಾಡಿರಿ. ಬಸವೇಶ್ವರ ಸರ್ಕಲ್ ಅಂದ್ರೆ ಬಸವೇಶ್ವರ ಸರ್ಕಲ್ನಾಗ ಮಾಡಮು, ಓಪನ್ ಚರ್ಚೆ ಬಹಿರಂಗ. ಅಂಬೇಡ್ಕರ್ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ಸರ್ಕಲ್ನಾಗ ಮಾಡಮು. ಎಲ್ಲಿನೂ ಬೇಡ್ರಿ, ಎಲ್ಲಿನೂ ಚರ್ಚೆನೇ ಮಾಡೋದು ಬೇಡ, ಸ್ಪಾಟಿಗೆ ಹೋಗಮ್ ವಿತ್ ನಿಮ್ಮ ಎಲ್ಲ ಮೀಡಿಯಾದವ್ರ ಜೊತೆ ಹೋಗಮ್. ನೀವು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನು ಮಾಡಿರೋ ತಮಗೆಲ್ಲ ಗೊತ್ತದ, ನಮ್ಮಲ್ಲಿ ದಾಖಲಾತಿಗಳವ. ನೀವು KRIDL ನಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿರಿ, ಅಲ್ಲಿ ಸ್ಪಾಟಿಗೆ ಹೋಗಮ್ಮ, ನಾವು ಬರ್ತೀವಿ. ನೀವು MY ಪಾಟೀಲ್ರು ಅವ್ರ ಸುಪುತ್ರರಿಗೆ ಕರ್ಕೊಂಬಂದ್ರೆ ನಮ್ಮ ನಾಯಕರಿಗೆ ಕರ್ಕೊಂಡು ಬರ್ತೀವಿ ನಾಟಿಕರವ್ರಿಗೆ. ಇಲ್ಲ ಅಂದ್ರೆ ಅವರು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮವ್ರಿಗೂ ಬಿಟ್ಟು ನಾವೇ ಬರ್ತೀವಿ. ಓಪನ್ ಚರ್ಚೆ ಆಗೋಲಿ. ಯಾರು ಜನರಿಗೆ ಕಣ್ಣಿಗೆ ಮಣ್ಣು ಎರಚಲ್ಗತ್ತಾರ, ಯಾರು ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಲ್ಗತ್ತಾರ, ಯಾರು ಜನರ ದುಡ್ಡು ದುರುಪಯೋಗ ಮಾಡ್ಕೊಳ್ಗತ್ತಾರ, ಯಾರು ಜನರಿಗೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿ ಗಳಿಸ್ಯಾರ, ಶಿವಕುಮಾರ್ ನಾಟಿಕರ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ತೀರಿ. ಆಯ್ತು ರೀ, ನಿಮ್ಮದೇ ಸರ್ಕಾರ ಅದ, ನೀವೇ MLA ಇದ್ದೀರಿ, ನಿಮ್ಮ ಕೈಗೆ ತನಿಖೆ ಮಾಡಿಸಿರಲ್ಲ, ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ಲಿ. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿಂಗೆ, ರಾಜು ಉಕ್ಕಲಿ, ಸಿದ್ದು ನ್ಯಾವನೂರು, ಮರೆಪ್ಪ ಜಮಾದಾರ್, ಬೀರಪ್ಪ ಪೂಜಾರಿ, ಅಮುಲಾ ಮೊರೆ, ಸತೀಶ್ ಹೋಳಿಕೇರಿ, ಶ್ರೀಶೈಲ್ಗೌಡ, ಮಾಲಿ ಪಾಟೀಲ್, ಶಿವಾನಂದ ಹಿಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.